ನ್ಯೂಸ್ ಏಟೀನ್ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸಂಜಯ್, ದಾವಣಗೆರೆ ಜಿಲ್ಲಾ ವರದಿಗಾರ. ನಮ್ಮ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಖಾತೆಗಳನ್ನು ಯಾರೆಲ್ಲ ಇನ್ನೂ ಫಾಲೋ ಮಾಡಿಲ್ಲ, ಫಾಲೋ ಮಾಡಿ. ಪೌರ ಕಾರ್ಮಿಕರ ಪುತ್ರ ಇದೀಗ ಸಚಿವರಾಗಿರುವಂಥದ್ದು ಪೌರ ಕಾರ್ಮಿಕರಿಗೆ ಸಾಕಷ್ಟು ಬಲ ಬಂದಂತಾಗಿರುವಂಥದ್ದು. ಯಾಕಂದರೆ ಈಗಾಗಲೇ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ KS ಬಸವಂತಪ್ಪನವರು ನೂತನವಾಗಿ ಸಚಿವರಾಗಿ ಆಯ್ಕೆ ಆಗಿದ್ದಾರೆ. ಅವರು ಆಯ್ಕೆ ಆಗಿರೋದ್ರಿಂದ ಕೆಲವೊಂದಿಷ್ಟು ರಾಜ್ಯದಲ್ಲಿ ಏನು ಪೌರ ಕಾರ್ಮಿಕರಿದ್ದಾರೆ ಅವರಿಗೆ ಒಂದಿಷ್ಟು ಬಲ ಬಂದಂತೆ. ಯಾಕಂದರೆ ಈ ಹಿಂದೆ ಕೂಡ ಸಾಕಷ್ಟು ವಿಧಾನಸೌಧ ಹೊರಗಡೆ ಇರ್ಬೋದು, ಒಳಗಡೆ ಇರ್ಬೋದು, ಸಾಕಷ್ಟು ಒಂದು ಚರ್ಚೆಯನ್ನು ಮಾಡ್ತಿದ್ರು. ಏನು ಪೌರ ಕಾರ್ಮಿಕರಿಗೆ ಸಾಕಷ್ಟು ಅನ್ಯಾಯವಾಗ್ತಿದೆ, ಅವರಿಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ಸಂಬಂಧ ಸಾಕಷ್ಟು ಹೋರಾಟಗಳನ್ನು ಕೂಡ ಮಾಡಿರುವಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಇವರು ನೂತನವಾಗಿ ಸಚಿವರಾಗಿರೋದ್ರಿಂದ ಒಂದಿಷ್ಟು ಬಲ ಬಂದಂತೆ ಅಂತಲೇ ಹೇಳ್ಬೋದು ಪೌರ ಕಾರ್ಮಿಕರಿಗೆ. ಹಾಗಾಗಿ ಇಲ್ಲೇ ಪೌರ ಕಾರ್ಮಿಕರು ಕೂಡ ಸಾಕಷ್ಟು ಸಂತೋಷವನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ ಅವರು ಹೇಳುವಂಥದ್ದು ಒಂದೇ, ಈಗಾಗಲೇ ಏನು ಪೌರ ಕಾರ್ಮಿಕರು ಏನು ಕೆಲಸ ಮಾಡ್ತಿದ್ದಾರೆ ರಾಜ್ಯಾದ್ಯಂತ ಇವೆಲ್ಲ ಸಾಕಷ್ಟು ಒಂದಿಷ್ಟು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅಂತೇಳಿ ಒಂದಿಷ್ಟು ಆರೋಪಗಳು ಈ ಮೊದಲಿಂದನೂ ಕೂಡ ಕೇಳಿಬಂದಿತ್ತು. ಈಗ ಪೌರ ಕಾರ್ಮಿಕರು ಈಗಾಗಲೇ ಈ ಹಿಂದೆ ಕೂಡ ಸಾಕಷ್ಟು ಹೋರಾಟಗಳನ್ನು ನಡೆಸಿದರು. ಯಾಕಂದರೆ ಈ ಹೊರಗುತ್ತಿಗೆ ನೌಕರರು ಏನಿದ್ರೆ ಅವರು ಕಾಯಂಗೊಳಿಸ್ಬೇಕಂತ ಸಾಕಷ್ಟು ಹೋರಾಟಗಳನ್ನು ನಡೆಸಿದರು. ಅದರಲ್ಲಿ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಇಟ್ಟಿದ್ದರು. ಈ ಬಗ್ಗೆ ಏನು ಅವರು ಈಗ ಸಚಿವರು ಹೇಳುವಂತೆ ಈಗಾಗಲೇ ಏನು ನಾನು ಕೂಡ ಅವರ ಹೋರಾಟಗಳನ್ನು ಗಮನಿಸಿದ್ದೀನಿ. ಹೀಗಾಗಿ ಅವರಿಗೆ ಒಂದು ಶಕ್ತಿ ಬಂದಂತೆ ಅಂತಲೇ ಹೇಳ್ಬೋದು ಈಗ ಸಚಿವರಾಗಿರೋದ್ರಿಂದ. ಹೀಗಾಗಿ ಒಬ್ಬ ಪೌರ ಕಾರ್ಮಿಕರ ಪುತ್ರ ಈಗ ಪೌರ ಕಾರ್ಮಿಕರ ಬಗ್ಗೆ ಒಂದು ಒಲವನ್ನು ತೋರ್ತಾರೆ, ಅವರಿಗೆ ಬೇಕಾದಂಥ ಕಷ್ಟಗಳಿಗೆ ಕೈ ಹಿಡಿತಾರೆ ಅಂತೇಳಿ ಕಾದು ನೋಡಬೇಕಾಗಿದೆ. ಹಾಗಾಗಿ ಈಗ ಅವರು ಕೂಡ ಇವತ್ತು ಏನು ಹೇಳಿರುವಂಥದ್ದು ಅಂದರೆ ಅವರು ಪೌರ ಕಾರ್ಮಿಕರಿಗೆ ಸಾಕಷ್ಟು ಅನ್ಯಾಯ ಆಗ್ತಿದೆ. ಯಾಕಂದರೆ ಹೊರಗುತ್ತಿಗೆ ನೌಕರರಾಗಿ ಅದಕ್ಕೆ ಏನು ಪೌರ ಕಾರ್ಮಿಕರು ಸೇರ್ಪಡೆ ಆಗಿರ್ತಾರೆ, ಆದರೆ ಅವರಿಗೆ ಬರುವಂಥ ಸಂಬಳದಲ್ಲಿ ಸಾಕಷ್ಟು ವ್ಯತ್ಯಾಸ ಉಂಟಾಗುತ್ತೆ. ಅದಲ್ಲೇ ಕೂಡ ಕೆಲವೊಂದಿಷ್ಟು ಜನಗಳು ಅವರ ಒಂದು ಸಂಬಳವನ್ನು ಕಟ್ ಮಾಡಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಇದೆಲ್ಲ ಕೂಡ ಪಿನ್ ಟು ಪಿನ್, ಇಂಚು ನನಗೆ ಮಾಹಿತಿ ಗೊತ್ತಿದೆ. ಹಾಗಾಗಿ ನಾನು ಈಗ ಸಚಿವನಾಗಿರೋದ್ರಿಂದ ಇನ್ನೊಂದಿಷ್ಟು ನನಗೆ ಬಲ ಬಂದಿದೆ. ಇದರ ಬಗ್ಗೆ ನಾನು ಏನು ಧ್ವನಿಯನ್ನು ಎತ್ತಿತೀನಿ ಅನ್ನೋ ಒಂದು ಮಾತನ್ನು ಈಗ ಸಚಿವರು ಹೇಳಿರುವಂಥದ್ದು KS ಬಸವಂತಪ್ಪನವರು. ಮೂಲ ನಾನು ಅದು ನೀನು ನನ್ನ ಜೀವಿತ ಅವಧಿವರೆಗೂ ಸಹ ನಾನು ಅವ್ರಿಗೆ ನ್ಯಾಯ ಕೊಡ್ಸೋಕ್ಕೆ ಹೋರಾಟ ಮಾಡ್ತೀನಿ. ಈಗ ನನಗೆ ಅಧಿಕಾರ ಸಿಕ್ಕತ್ತೆ. ಈಗ ನಾನು ಸಹ ಅಧಿಕಾರ ನಾನೇ ಒಬ್ಬ ಮಂತ್ರಿ ಆಗಿರೋದ್ರಿಂದ ನನಗೆ ಗೊತ್ತಿದೆ ಪೌರ ಕಾರ್ಮಿಕರಿಗೆ ಎಲ್ಲೆಲ್ಲಿ ದೌರ್ಜನ್ಯ ನಡೀತಾವಂತ ಪಿನ್ ಟು ಪಿನ್ ಗೊತ್ತೈತಿ. ಆದರೆ ಕೆಲವು ಅಧಿಕಾರಿಗಳು ಕೆಲವು ರಾಜಕಾರಣಿಗೆ ಅವ್ರಿಗೆ ಬೆಂಬಲ ಕೊಡ್ತಾರೆ. ಈ ರಾಜ್ಯದಲ್ಲಿ ಅದನ್ನು ಬ್ರೇಕ್ ಆಗ್ತಾನೆ. ಯಾಕಂದರೆ ನ್ಯಾಯಯುತವಾಗಿದ್ದರೆ ಅವರು ಬೆಂಬಲ ಕೊಡಲಿ, ಅನ್ಯಾಯ ಮಾಡಿದ್ರೆ ಬೆಂಬಲ ಕೊಡಬಾರ್ದು. ಅದನ್ನೇ ನಾನು ಹೇಳೋದು. ಎಲ್ಲವನ್ನು ಸಮಗ್ರವಾಗಿ ನಾನು ಸಹ ಅದೇ ಕುಟುಂಬದಿಂದ ಬಂದಂದಾಗ ನನ್ನ ಪೌರ ಕಾರ್ಮಿಕರಿಗೆ ಏನು ಆಕತ್ತೆ ಅನ್ನೋ ನನಗೆ ಅರಿವು ಇಟ್ಕೊಂಡಾನೆ. ಅದನ್ನು ನ್ಯಾಯ ಕೊಡ್ಸೋಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಯಾವುದೇ ಕಾರಣಕ್ಕೆ ಬಿಡ್ದಂಗೆ ನಾನು ಅದಕ್ಕೆ ಹೋರಾಟ ಮಾಡಿ ನಾನು ನ್ಯಾಯ ಕೊಡಿಸ್ತಕ್ಕಂಥದ್ದು. ಅವ್ರು ನೆಮ್ಮದಿಯಿಂದ ಅವ್ರ ಸಂಬಳ ತಗೊಂಡು ಮನೆಗೆ ಹೋಗ್ಬೇಕು. ಇನ್ನೊಬ್ರ ಕೈ ಸಂಬಳ ಕೊಡಬಾರ್ದು. ಇನ್ನೊಬ್ರು ಬಂದು ಬ್ಯಾಂಕ್ ಮುಂದೆ ಬಂದು ಬ್ಯಾಂಕ್ ಹತ್ರ ಬಂದು ದುಡ್ಡು ವಸೂಲಿ ಮಾಡಬಾರ್ದು. ಅದ್ರ ಕಡೆ ನಾನು ಗಮನ ಕೊಡ್ತೇನೆ. ಆದರೆ ಅದಕ್ಕೆ ಯಾರು ನಾನು ಹೇಳ್ತಾನೆ, ವಿನಂತಿ ಮಾಡ್ತಾನೆ, ನಮ್ಮ ಯಾವುದೇ ರಾಜಕಾರಣಿ ಅಧಿಕಾರಿಗಳು ಅಂಥವರಿಗೆ ಬೆಂಬಲ ಕೊಡಬಾರ್ದು ಅಂತ ವಿನಂತಿ ಮಾಡ್ತಾನೆ ನಿಮ್ಮ ಕೈ ಮುಗಿದು. ಹಾಗಾಗಿ ಈ ಹಿಂದೆ ಏನು ಸಾಕಷ್ಟು ಕಡೆ ನಾವು ನೋಡಿರ್ತೀವಿ, ಅವರ ಬರುವಂಥ ಸಂಬಳವನ್ನು ಏನು ಕಾಂಟ್ರಾಕ್ಟ್ ತಗೊಂಡಿರ್ತಾರೆ ಅಂಥವರು ಅವರ ಒಂದು ಸಂಬಳವನ್ನು ಕಡಿತ ಮಾಡಿ ಅರ್ಧ ಸಂಬಳವನ್ನು ಕೊಡುವಂಥ ಕೆಲಸ ಆಗಿರ್ಬೋದು. ಹಾಗೆ ಇನ್ನಿತರ ಕೆಲವರಿಗೆ ಏನು ಸಂಬಳ ಕೊಡದೇ ಅವರ ಲೆಕ್ಕವನ್ನು ಬರೆದು ಸಂಬಳವನ್ನು ತೊಗೊಳ್ಳುವಂಥದ್ದಾಗಿರ್ಬೋದು. ಈ ರೀತಿ ಘಟನೆಗಳು ಸಾಕಷ್ಟು ರಾಜ್ಯಾದ್ಯಂತ ನಡೆದಿರುವಂಥದ್ದು. ಹೀಗಾಗಿ ಏನು ಈಗ ಸದ್ಯಕ್ಕೆ ಬಸವಂತಪ್ಪನವರು ಹೇಳಿರುವಂಥದ್ದು ನಮ್ಮ ಗಮನಕ್ಕೆ ಈಗ ಪೌರ ಕಾರ್ಮಿಕರ ಈಗ ಆಗ್ತಕ್ಕಂಥ ಅನ್ಯಾಯಗಳು ಸಾಕಷ್ಟು ನಮ್ಮ ಗಮನಕ್ಕೆ ಬಂದಿರುವಂಥದ್ದು. ಹಾಗಾಗಿ ಈ ಬಗ್ಗೆ ನಾನು ಏನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಾನು ಇದಕ್ಕೆ ಬೇಕಾದಂಥ ಎಲ್ಲ ಪೂರಕ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ನಾನು ಮುಂದಾಗ್ತೀನಿ. ಯಾಕೆ ನಾನೊಬ್ಬ ಕೂಡ ಪೌರ ಕಾರ್ಮಿಕನ ಪುತ್ರನಾಗಿ ನಾನು ಈಗ ಸಚಿವ ಸ್ಥಾನವನ್ನು ಅಲಂಕರಿಸಿದ್ದೀನಿ. ಹಾಗಾಗಿ ನನಗೆ ಅವರ ಬಗ್ಗೆ ಸಾಕಷ್ಟು ಕಳಕಳಿ ಇದೆ. ಹಾಗಾಗಿ ನಾನು ಮುಂದಿನ ಬರುವಂಥ ದಿನಗಳಲ್ಲಿ ನಾನು ಪೌರ ಕಾರ್ಮಿಕರ ಬಗ್ಗೆ ಏಳಿಗೆಯಾಗಿ ನಾನು ದುಡಿತೀನಿ ಅನ್ನೋ ಮಾತನ್ನು ಈಗ ಸಚಿವ KS ಬಸವಂತಪ್ಪನವರು ಹೇಳಿರುವಂಥದ್ದು. ಸಂಜಯ್, ನ್ಯೂಸ್ 18 ದಾವಣಗೆರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.